ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೀತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ನಮಸ್ತೆ. ಈ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ಅಮ್ಮ ದೋಸೆ ಮತ್ತು ಸಾಗು ಕೆಂಪು ಚಟ್ನಿ ಮಾಡಿದರು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಇಲ್ಲಿ ದೋಸೆ ತಿಂತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಪಾಪುಗಳಿಗೆ ಅಂತ ರಾಗಿ ಸರಿ ಮಾಡಿರೋದನ್ನು ತೋರಿಸಿದ್ದೆ, ಅಂದರೆ ಕಾಳುಗಳೆಲ್ಲ ಹಾಕೋದನ್ನು ತೋರಿಸಿದ್ದೆ. ಸೊ ಅದನ್ನೀಗ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀವಿ. ರಾಗಿ ಸರಿ ಮಾಡಲಿಕ್ಕೆ ಎಲ್ಲ ಕಾಳುಗಳನ್ನು ತೊಗೊಂಡಿದ್ದೀವಿ. ಅಕ್ಕಿ, ರಾಗಿ, ಬೇಳೆ, ಹೆಸರುಬೇಳೆ, ಕಡಲೆಕಾಳು, ಗೋಧಿ, ಜೋಳ ಮತ್ತು ಸ್ವಲ್ಪ ನವಣೆ, ಜೀರಿಗೆ, ಅಜ್ವಾಯಿನ, ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ತೊಗೊಂಡು ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿ ಒಂದೆರಡು ದಿವಸ ನೆರಳಲ್ಲಿ ಒಣಗಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ಈ ಥರ ಹುರ್ಕೊಳ್ತಾ ಇದ್ದೀವಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸೊ ಇಲ್ಲಿ ಅಮ್ಮ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು ಏನೇನೆಲ್ಲ ಹಾಕಿದ್ದೀವಿ ಅಂಥೇಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ವಾಲ್ನಟ್ಸ್ ಇವನ್ನೆಲ್ಲ ಹಾಕ್ತಾಯಿದ್ದೀವಿ. ಸೊ ಅವನು ಸಹ ಫ್ರೈ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಆಗಲೇ ಅಮ್ಮ ಫ್ರೈ ಮಾಡಿಬಿಟ್ಟು ಹಾಕಿದ್ರು, ಸ್ವಲ್ಪ ಬೆಚ್ಚಗೆ ಮಾಡಿ. ಈಗ ಇನ್ನೂ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕ್ತಾಯಿದ್ದಾಳೆ. ಈಗ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಬೆಚ್ಚಗೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಫಸ್ಟ್ ಟೈಮ್ ಮಾಡ್ತಾಯಿರೋದು. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಮುಂಚೆ ಏನು ನಮ್ಮಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಇದು ಮಾಡೋದು. ಸೊ ಅದರಿಂದ ಯೂಟ್ಯೂಬಲ್ಲಿ ನೋಡಿಕೊಂಡು ಅದರಲ್ಲಿ ಹೇಗೆ ಹೇಳಿದಾರೆ ಹಾಗೆ ಮಾಡ್ತಾಯಿದ್ದೀವಿ. ನಮಗೂ ಏನು ಗೊತ್ತಿಲ್ಲ, ಅದರಿಂದ ನಾನು ಏನು ಡೀಟೇಲ್ಸಾಗಿ ನಿಮಗೆ ಶೇರ್ ಮಾಡ್ತಾಯಿಲ್ಲ. ನಿಮಗೂ ಏನಾದರೂ ಮಾಡ್ಕೋಬೇಕು ಈ ಥರ ಪಾಪುಗಳಿಗೆ ಅಂತ ಇದ್ದರೆ ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡಿ. ತುಂಬಾ ರೆಸಿಪಿ ಸಿಗುತ್ತೆ ಇದರಲ್ಲಿ, ರಾಗಿ ಸರಿದು. ಆ್ಯಕ್ಚುಲಿ ಒಂದು ಚಾನಲ್ ಇದೆ, ಸಿರಿಮನೆ ಅಂತ ಹೇಳ್ಬಿಟ್ಟು, ಅವರು ಇದನ್ನು ಮಾಡ್ತಾರೆ, ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಅವ್ರ ಕಡೆ ನಾನು ತರಿಸಿದ್ದೆ, ಒಂದೆರಡು ಸರಿ ತರಿಸಿದ್ದೆ. ನಮಗೆ ಟ್ವೀನ್ ಬೇಬೀಸ್ ಇರೋದ್ರಿಂದ ಅದು ಸಾಕಾಗ್ತಾ ಇರಲಿಲ್ಲ. 250 ಗ್ರಾಮ್ಸ್ ತರಿಸಿದ್ದೆ ಫಸ್ಟ್ ಟೈಮು. ಸೆಕೆಂಡ್ ಟೈಮು 350 ಗ್ರಾಮ್ಸ್ ತರಿಸಿದೆ. ಅದ್ರ ಪ್ರೈಸ್ ಎಷ್ಟು ನನಗೆ ನೆನಪಿಲ್ಲ. ತರಿಸ್ಕೊಂಡೆ 2 ಸರಿ. ಚೆನ್ನಾಗೇ ಇದೆ ಅದು ಪ್ರಾಡಕ್ಟು, ಚೆನ್ನಾಗಿ ಪ್ರಾಡಕ್ಟ್ ಅವರು ಸೇಲ್ ಮಾಡಿದ್ದಾರೆ. ಬಟ್ ಏನಂದರೆ ನಮ್ಗೆ ಅದು ಸಾಕಾಗ್ತಾಯಿಲ್ಲ, ಮತ್ತು ಪದೇ ಪದೇ ತರಿಸೋದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಅದರಿಂದ ನಾನೇ ಮನೇಲಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಹೋಗಿ ತೊಗೊಂಡು ಬಂದು ವಾಶ್ ಮಾಡಿ ಒಣಗಿಸ್ಬಿಟ್ಟು ಈಗ ನಾನು ಅದನ್ನು ರಾಗಿ ಸರಿನ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನಾನು ಸಹ ತಿಂದೆ, ಪಾಪುಗಳಿಗೆ ಕೂಡ ತಿನ್ನಿಸ್ದೆ. ತುಂಬ ಚೆನ್ನಾಗಿ ತಿಂದರು, ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಬಿಟ್ಟು, ಫ್ರೈ ಅಂದರೆ ಅಷ್ಟು ಫ್ರೈ ಎಲ್ಲ ಬೆಚ್ಚಗೆ ಮಾಡಿದ್ದೀವಿ ಅಷ್ಟೇ. ಸೊ ಎಲ್ಲ ಬೆಚ್ಚಗೆ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀವಿ, ಬಿಸಿ ಇರುತ್ತಲ್ಲ. ಸೊ ಅದರಿಂದ ಅದಾದಮೇಲೆ ಅಮ್ಮ ಮಿಕ್ಸಿಗೆ ಹಾಕ್ಕೊಟ್ರು. ನಾನು ಇದನ್ನು ಇಲ್ಲಿ ಜಲ್ದಿ ಹಿಡಿತಾ ಇದ್ದೀನಿ. ಆಲ್ರೆಡಿ ಒಂದು ಸರಿ ಜಲ್ದಿ ಹಿಡ್ದಿದ್ದಾಯಿತು. ಈಗ ಬಟ್ಟೆನಲ್ಲಿ ಸೋಸ್ತಾ ಇದ್ದೀನಿ. 2 ಸರಿ ಈ ಥರ ಮಾಡಬೇಕು, ಯಾಕಂದರೆ ಒಂಥರ ದಪ್ಪ ನುಚ್ಚು ಬರುತ್ತಲ್ಲ ಪಾಪುಗಳಿಗೆ, ಅಷ್ಟು ಒಳ್ಳೆಯದಲ್ಲ. ಸೊ ಅದರಿಂದ 2 ಸರಿ ನಾನು ಇದನ್ನು ಜಲ್ದಿ ಹಿಡಿತಾ ಇದ್ದೀನಿ. ಕೆಲಸ ಎಲ್ಲ ಆಯಿತು, ಎಲ್ಲ ಸ್ನಾನ ಎಲ್ಲ ಆಯಿತು. ಪಾಪುಗಳು ಇಬ್ಬರು ಮಲ್ಕೊಂಡಿದ್ದಾರೆ. ಅವ್ರು ಎದ್ದೇಳಷ್ಟರಲ್ಲಿ ಇದಿಷ್ಟು ಮಾಡಿಬಿಟ್ಟು ಮುಗಿಸ್ಬೇಕು. ಆಲ್ಮೋಸ್ಟ್ 3 ಡೇಸ್ ತಗೊಳ್ತು ಇದನ್ನು ಮಾಡಲಿಕ್ಕೆ. ಚೆನ್ನಾಗಿ ಕ್ವಾಂಟಿಟಿ ಚೆನ್ನಾಗಿ ಬಂದಿದೆ. ಇನ್ನು ಇದೆಲ್ಲ ಏನು ರುಚಿದೆಲ್ಲ ಇದನ್ನು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಸರಿ ನಾವು ಸೋದಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ರೆಡಿ ಆಗುತ್ತೆ. ಸೊ ಅದನ್ನು ಹಾಗೆ ಇಡ್ತಾಯಿದ್ದೀನಿ, ಇದನ್ನೇನು ಬಿಸಾಡ್ತಾ ಇಲ್ಲ. ಆಲ್ಮೋಸ್ಟ್ ಅರ್ಧ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಅವ್ರು ಎದ್ದೇಳಷ್ಟರಲ್ಲಿ ನಾನು ಇದಿಷ್ಟು ಮಾಡಿಬಿಟ್ಟು ಮುಗಿಸ್ಬೇಕು. ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ತರಿಸಿರೋಂಥದ್ದು ರಾಗಿ ಸರಿ ರೆಡಿಮೇಡ್ ಏನಿತ್ತಲ್ಲ ಅದು ಮುಗ್ದೋಗಿದೆ. ಸೊ ಅದರಿಂದ ಬೇಗ ಇದನ್ನು ಮಾಡಿ ಇಡಬೇಕು. ಅವ್ರು ಎದ್ದೇಳಷ್ಟರಲ್ಲಿ ಸ್ವಲ್ಪ ಮಾಡಿಬಿಟ್ಟು ತಿನ್ನಿಸೋಣ ಅಂತ ಹೇಳಿಬಿಟ್ಟು. ಇದು ಮಕ್ಕಳಿಗೆ ತುಂಬಾ ಹೆಲ್ದಿ. ಸೊ ಅದರಿಂದ ಇದನ್ನು ಮಾಡ್ತಾಯಿದ್ದೀವಿ. ಒಂದು ಸರಿ ರಾಗಿ ಸರಿ ಕೊಡ್ತಾಯಿದ್ದೀನಿ, ಒಂದೊಂದು ಸರಿ ಬ್ರೆಸ್ಟ್ ಫೀಡಿಂಗ್ ಇದೆ, ಬ್ರೆಸ್ಟ್ ಫೀಡಿಂಗನ್ನು ಕಂಟಿನ್ಯೂ ಇದೆ. ಬಟ್ ಆದ್ರೂ ಅವ್ರಿಗೆ ಅಷ್ಟು ಹೊಟ್ಟೆ ತುಂಬಲ್ಲ, ಟ್ವಿನ್ಸ್ ಇರೋದ್ರಿಂದ. ಒಂದು 20 ರಾಗಿ ಸರಿ ಮತ್ತು ರೈಸ್ನೂ ತಿನ್ನಿಸ್ತಾ ಇದ್ದೀವಿ.
ಈಗ 7th ಮಂತಲ್ಲಿದೆ. ಸೊ ಒಂದೊಂದೇ ಅಭ್ಯಾಸ ಮಾಡ್ತಾಯಿದ್ದೀವಿ. ಅವರು ಅಷ್ಟು ತಿಂತಾ ಇಲ್ಲ, ಬಟ್ ಹಠ ಮಾಡ್ತಾ ಇದ್ದಾರೆ. ಹಾಗೆ ತಿನ್ನಿಸ್ತಾ ಇದ್ದರೆ ಅಭ್ಯಾಸ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ ತಿನ್ನಿಸೋದು. ನಾನು ಅಲ್ಲಿ ಹಿಟ್ಟೆಲ್ಲ ಸೋದಿಸ್ತಾ ಇದ್ದರೆ ಇವಳು ಕೃಷ್ವಿ ತೊಟ್ಲದಲ್ಲಿ ಎದ್ದು ಕುತ್ಕೊಂಡಿದ್ದಾಳೆ ನೋಡಿ. ಎದ್ದಿದ್ದಾಳೆ ಆಲ್ರೆಡಿ. ತೂಗಬೇಕು, ಹಾಗೆ ಮಲ್ಕೊತಾಳೆ. ತೂಗೋಕ್ಕೆ ನನ್ನ ಕೈ 2 ಹಿಟ್ಟಾಗಿದೆ. ಅಮ್ಮ ತೂಗೋದ್ರು ಮಲ್ಕೊಳ್ಳಿಲ್ಲ. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಅವಳಿಗೆ ಏನಂದರೆ ಕಂಟಿನ್ಯೂ ತೂಗ್ತಾ ಇರಬೇಕು. ತೂಗಿಲ್ಲ ಅಂದರೆ ಅಳ್ತಾಳೆ, ಇಲ್ಲಾಂದರೆ ಆ ಥರ ಎದ್ದು ಕುತ್ಕೊಳ್ತಾಳೆ. ಅದನ್ನು ಕಲ್ತ್ಬಿಟ್ಟಿದ್ದಾಳೆ ತೊಟ್ಲದಲ್ಲಿ ಎದ್ದು ಕುತ್ಕೊಳ್ಳೋದು. ಮಕ್ಕ ಚಿನಿ ಇನ್ನೊಂದು ಸ್ವಲ್ಪ ಐತೆ. ಆಯಿತು ಬಂದೆ. ಸ್ವಲ್ಪ ಐತೆ ಪಚಂತಿಲ್ಲ. ಇನ್ನೊಂದು ಸ್ವಲ್ಪ ಐತೆ. ಇನ್ನೊಂದು ಸರಿಗೆ ಮಾಡಿಬಿಟ್ರೆ ಆಗೋಯ್ತು, ಮುಗೀತು. ಪಚ್ಚಚಿನಿ ಬೀಳ್ತಿ. ಏನ್ ನೋಡ್ತಿ ಕಳ್ಬೇಕು ನೋಡ್ದಂಗ. ಆಗೋಯ್ತಮ್ಮ, ಇನ್ನೊಂದು ಸ್ವಲ್ಪ ಐತೆ. ನಿನಗೆ ಮಾಡ್ತಿರೋದಿದು. ಆಲ್ಮೋಸ್ಟ್ ಎಲ್ಲ ಮುಗೀತು ಮಾಡೋದು. ಇವಳು ಎದ್ಬಿಟ್ಟಿದ್ಲಲ್ಲ, ಅದಕ್ಕೆ ಸ್ವಲ್ಪ ಬೇಗ ಮಾಡಿದೆ. ಕ್ರಿಯಾಂಶ್ ಇನ್ನು ಮಲ್ಕೊಂಡಿದ್ದಾನೆ. ಈಗೇನಾಗಿದೆ ಅಂದರೆ ಸ್ನಾನ ಮಾಡಿಸಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೋತಾರೆ. ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸ್ ಅಷ್ಟೇ, ಒಂದು 20-25 ಮಿನಿಟ್ಸ್ ಮಲ್ಕೋತಾರೆ. ಆಮೇಲೆ ಎದ್ಬಿಡ್ತಾರೆ. ಈಗ ಜಾಸ್ತಿ ನಿದ್ದೆನೇ ಮಾಡ್ತಾ ಇಲ್ಲ. ಮತ್ತು ತೊಟ್ಲಲ್ಲಿ ಎದ್ದು ಕುತ್ಕೊಳ್ಳೋದು, ಅಳೋದು, ಎತ್ಕೊಂಡು ಆಟ ಆಡ್ರಿ ಅನ್ನೋದು, ಈ ಥರ ಎಲ್ಲ ಮಾಡ್ತಾರೆ. ಕಂಟಿನ್ಯೂ ಆಗಿ ಅವ್ರ ಹತ್ರನೇ ಇರಬೇಕು. ಒಂದು 5 ನಿಮಿಷನೂ ಆ ಕಡೆಯಿಂದ ಈ ಕಡೆ ಹೋಗೋಂಗಿಲ್ಲ, ಕಣ್ಣು ಮುಚ್ಚಂಗಿಲ್ಲ. ತುಂಬಾ ಇದು ಮಾಡ್ತಾರೆ ಇಬ್ಬರೂ. ಇಬ್ಬರು ಆಗಿರೋದ್ರಿಂದ ಯಾರಾದರೂ ಒಬ್ರು ಇರಲೇಬೇಕು, ಇಲ್ಲಾಂದರೆ ಮುಗೀತು. ಈಗಾಗಲೇ ಆ ತೊಟ್ಲದಲ್ಲಿ ಕುತ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾರೆ. ಇಬ್ಬರು ಕುತ್ಕೊಳ್ತಾರೆ, ಇಲ್ಲಾಂದರೆ ತಾತ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಪ್ಪನೇ ಇಲ್ಲ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರೇನೋ ತಾತ ಅನ್ನೋದು. ಇಬ್ಬರು ತಾತ ಕಂಟಿನ್ಯೂ ತಾತ ಅಂತ ಇರ್ತಾರೆ. ಇಲ್ಲಾಂದರೆ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಿರ್ತಾರೆ. ಊಟ ಮಾಡ್ತಾರೆ. ಅಭ್ಯಾಸ ಮಾಡಿಸ್ತಾ ಇದ್ದೀವಿ, ಪರವಾಗಿಲ್ಲ, ಊಟ ಮಾಡ್ತಾರೆ. ಬಟ್ ಏನಂದರೆ ಮಲಗ್ತಾ ಇಲ್ಲ. ಅವಾಗ ತುಂಬ ಮಲಗ್ತಾಯಿದ್ರು ಚೆನ್ನಾಗಿ, ಒಂದು 3 ಮಂತ್ಸ್ ಚೆನ್ನಾಗಿ ಮಲ್ಕೊಂಡ್ರು. ಈಗ ನೋಡಿದ್ರೆ ಮಲಗ್ತಾನೇ ಇಲ್ಲ. ಎದ್ದು ನೋಡೋದು, ಆಟ ಆಡಿಸ್ರಿ ಅನ್ನೋದು, ಓಡಾಡ್ರಿ ಅಂತ ಹೇಳ್ತಾರೆ ಎತ್ಕೊಂಡು. ಸೊ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಆದ್ರೂ ಇಷ್ಟ ಮಾಡಲಿಕ್ಕೆ ಪಾಪುಗಳಿಗೆ ಇದನ್ನೆಲ್ಲ. ಇಬ್ಬರು ಮಲ್ಕೊಂಡಿದ್ದಾರೆ. ಫೈನಲಿ ನಂದೆಲ್ಲ ಮುಗೀತು ಮಾಡೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ನನ್ನ ಹಳೆ ವ್ಲಾಗ್ಸ್ನೂ ಸಹ ನೋಡಿ. ಎಲ್ಲ ವ್ಲಾಗ್ಸ್ ಲಿಂಕ್ ನಾನು ಮೇಲೆ ಬೆಲ್ ಐಕನಲ್ಲಿ ಬರ್ತಾ ಇರುತ್ತೆ. ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.